ಹಾಡು ಹೇಳ್ಕೊಡ್ತೀನಿ ಹೇಳು. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದ್ರು ಕೊಡ್ತೀಯಾ, ನಿನ್ನ ಪ್ರೀತಿ ಮಾಡ್ತೀನಿ. ಫಸ್ಟು ಚಿಕನ್ನ ತಂದು ನೀವು ಈ ರೀತಿ ಒಂದು ವಾಶ್ ಮಾಡಬೇಕಾಗತ್ತೆ, ಅಂದರೆ ಕ್ಲೀನಾಗಿ ನೋಡಿ. ಅದರಲ್ಲಿ ಏನು ರಕ್ತ, ಪೊಜ್ಜು, ಕೊಲೆಸ್ಟ್ರಾಲ್ ಇರುತ್ತೆ ಎಲ್ಲ ನೀವು ನೋಡ್ಬೋದು. ಸರ್ಕಲ್ಲು ಶೈನಿಂಗ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಅದ್ರ ಕೊಲೆಸ್ಟ್ರಾಲು. ಅದಕ್ಕೆ ನಾವು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಕ್ಲೀನಾಗಿ ತಟ್ಟೆಗೆ ಹಾಕಿ ಈ ಥರ ಇಡಬೇಕಾಗುತ್ತೆ. ನೋಡಿ ಯಾವ ಥರ ನೀರು ಬಿಟ್ಕೋತಾ ಇದೆ ಅಂತ, ಬಬಲ್ ನೀವು ನೋಡ್ತಿರ್ಬೋದು. ಅದಕ್ಕೆ ಈ ರೀತಿ ನಾವು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಇಡಬೇಕಾಗತ್ತೆ. ನೆಕ್ಸ್ಟು ನೀವು ನೋಡಿದ್ರೆ ನೋಡಿ, ಎಲ್ಲ ನೀರು ಮತ್ತು ಅದರಲ್ಲಿರೋದು ಈ ಥರ ಅಪ್ ಸೈಡ್ ಮಾಡಿ ನಾವು ಇಟ್ಟಾಗ ಒಂದು ಕೆಳಗಡೆ ಅಡಿಲಿ ಸ್ವಲ್ಪ ಈ ಥರ ನಮಗೆ ನೋಡಿ ಎಷ್ಟು ನೀರು ಹೊರಗಡೆ ಬರ್ತಿದೆ ಅಂತ. ನಾವು ಎಲ್ಲ ಐಟಮ್ಸ್ ತೊಗೊಂಡು ಕಬಾಬ್ ಪೌಡರ್ನ ಮಿಕ್ಸ್ ಮಾಡೋಕ್ಕೆ ರೆಡಿ ಆದ್ವಿ. ನೋಡಿ ಈಗ ಆಲ್ರೆಡಿ ಒಂದು ಪ್ಯಾಕೆಟ್ ಹಾಕಾಯಿತು, ಈಗ ಎರಡನೇ ಪ್ಯಾಕೆಟ್ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಇದ್ರ ಮೇಲೆ ಕೊಟ್ಟಿರ್ತಾರೆ 500 ಗ್ರಾಮ್ ಅಂತ. ಆ 500 ಗ್ರಾಮ್ ಪ್ಲಸ್ 500 ಗ್ರಾಮ್ಗೆ ನಾವು 2 ಪ್ಯಾಕೆಟ್ಸ್ ಹಾಕಬೇಕಾಗುತ್ತೆ. ಆ 2 ಪ್ಯಾಕೆಟ್ಸ್ ಜೊತೆಗೆ ನಮಗೆ 2 ಅಂಡ, ಅಂದರೆ ಕನ್ನಡದಲ್ಲಿ ಮೊಟ್ಟೆ, ಇದನ್ನು 2 ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಹೊಡಿಬೇಕು. ನೋಡಿ ಈ ರೀತಿ ಹಿಂಗಾಯ್ತು, ಈ ರೀತಿ ಕಿತ್ಬಿಟ್ಟು ನಾವು ಹಾಕ್ಬೇಕಾಗುತ್ತೆ. ಇಲ್ಲ ಮಿಸ್ ಆದರೆ ನೋಡಿ ಹೇಗೆ ಸಣ್ಣ ಸಣ್ಣ ಸಿಪ್ಪೆ ಕೂಡ ಬೀಳ್ಬೋದು. ಅದಕ್ಕೆ ಕ್ಲೀನಾಗಿ ನಾವು ಹೊಡೆದು ಹಾಕಬೇಕು. ನೆಕ್ಸ್ಟು ಇದ್ರ ನಂತರ ನೋಡಿ ಈ ಥರ ಮೊಟ್ಟೆ ಸಿಪ್ಪೆ ಎಲ್ಲ ಬಿದ್ದಿರತ್ತೆ, ಅದನ್ನು ನಾವು ಕ್ಲೀನಾಗಿ ತಗೋಬೇಕಾಗತ್ತೆ. ಇಲ್ಲ ಅಂದರೆ ಕಬಾಬಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಸ್ಟ್ ಅದನ್ನು ತೆಗಿಯೋಣ. ನೆಕ್ಸ್ಟು ಈ ಪ್ರೊಸೀಜರ್ ಆಗಿದೆ ನಮಗೆ. ನೆಕ್ಸ್ಟು ನೋಡಿ ಅಲ್ಲಿ ಅದು ರೆಡಿ ಆಗ್ತಿದ್ರೆ ಇಲ್ಲಿ ನಾವು ನೀರು ನೆನೆಯಾಗಿ ಬಿಟ್ಟಿದ್ವಿ. ಎಲ್ಲ ಹೇಗೆ ಬಂದು ನೀರು ನಿಂತಿದೆ ನೋಡಿ. ಈಗ ಆ್ಯಕ್ಚುಲಿ ಈ ಚಾಕು ಯಾಕೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಿತೌಟ್ ಚಾಕು ನಾವು ಕೈಯಿಂದ ಕಟ್ ಮಾಡೋಕ್ಕಾಗಲ್ಲ, ಕ್ಲೀನಾಗಿ ಶಾರ್ಪ್ ಇರೋದ್ರಿಂದ ಮಾಡಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಿಂದ ಕೊಯ್ತೀನಿ. ನಂತರ ಈ ಥರ ನಿಮ್ಮ ಮನೇಲಿ ಮಗು ಇದ್ದರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಎಲ್ಲೆಲ್ಲ ಕಡೆಯೂ ಕೈ ಹಾಕ್ತಾರೆ. ನೆಕ್ಸ್ಟು ಈ ರೀತಿ ನಾವು ಒಂದು ಪೇಸ್ಟ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಪೇಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದೆಲ್ಲ ಅಪ್ಲೈ ಮಾಡಿದ್ರೆ ನಾವು ನೋಡ್ತಿರ್ಬೋದು ಯಾವ ಥರ ಟೆಕ್ಸ್ಚರ್ ಕ್ರಿಯೇಟ್ ಆಗ್ತಿದೆ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ರೆಡಿ ಆಲ್ರೆಡಿ ಇದೆ ಕಾರ್ನ್ಫ್ಲವರ್ ಇಟ್ಟು, ಅಂದರೆ ಏನು ಮೈದಾ ಹಿಟ್ಟು ಅಂತ ಅಂತೀರಲ್ಲ ಅದನ್ನು ನಾವು ಕ್ಲೀನಾಗಿ ಹಾಕಬೇಕಾಗುತ್ತೆ. ಆ್ಯಕ್ಚುಲಿ ಇದೇ ಅಷ್ಟೆಲ್ಲ ನಾವು ನಿಮಗೆ ಸೀಕ್ರೆಟ್ ರೆಸಿಪಿ ಕೂಡ ಹೇಳ್ತೀನಿ. ಇದರಿಂದ ನಿಮಗೆ ಗರಂ ರುಚಿಯಾದ ಕಬಾಬ್ ಆಗುತ್ತೆ. ನೋಡಿ ಇದೆಲ್ಲ ಮುಟ್ಟಬಾರ್ದು. ನೋಡಿ ನೀವು ಎಷ್ಟು ಪ್ರಮಾಣವಾಗಿ ಹಾಕ್ತೀರಾ ಅಷ್ಟು ನಿಮಗೆ ಕರ್ಮ್ ಆಗುತ್ತೆ. ಒಬ್ಬರು ಅಕ್ಕಿ ಹಾಕ್ತಾರೆ, ಅದು ನೀವು ಮಿತವಾಗಿ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೀವು ನೋಡ್ಕೊಂಡು ಹಾಕಬೇಕಾಗುತ್ತೆ. ಇದನ್ನ ಹಾಕಿದ ನಂತರ ನೀವು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಹಾಕೋ ರೆಸಿಪಿ ಈಗ ಮನೆಯವರಿಗೆ ಗೊತ್ತಿಲ್ಲ, ನಾನು ಸೈಡಿಗೆ ತೊಗೊಂಡೋಗ್ಬಿಟ್ಟು ಸಪ್ರೇಟಾಗಿ ಅದನ್ನ ಹಾಕಿ ನಿಮಗೆ ತೋರಿಸ್ತೀನಿ. ಈ ರೀತಿ ಕಲಿಸ್ತಾ ಇದ್ರೆ ನಿಮಗೆ ನೋಡಿ ಮೈದಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಚೂರು ಡ್ರೈ ಇಟ್ಟು ಇದೆ, ಅದನ್ನ ನೀವು ಕ್ಲೀನಾಗಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಕಬಾಬ್ ಪೌಡರ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಟರ್ನ್ ಆಗುತ್ತೆ. ನೋಡಿ ಜೋಳದ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಅಚ್ಕಾರ ಪುಡಿ. ಆ್ಯಕ್ಚುಲಿ ನಿಮ್ಮ ಮನೇಲಿ ಈ ಥರ ಪ್ಯಾಕೆಟ್ ಇಲ್ಲ ಅಂದರೆ 5 ರೂಪೀಸ್ 10 ರೂಪೀಸ್ ಸಿಗುತ್ತೆ. ಅದನ್ನು ತಂದು ಮಿತವಾಗಿ ಹಾಕಿ. ಇದರ ಪ್ಯಾಕೆಟಲ್ಲಿ 2 ಸೂರ್ಯಕ್ಕೆ ಹೋದರೆ ಎಷ್ಟು ಬೇಕಾದರೂ ಬೀಳ್ಬೋದು, ಅದಕ್ಕೆ ಮಿತವಾಗಿ ಹಾಕಿ. ನೆಕ್ಸ್ಟ್ ಈ ಥರ ಕಲಿಸಬೇಕಾದ್ರೆ ಈಗ ನೆಕ್ಸ್ಟ್ ಹಾಕೋ ಇಂಗ್ರೀಡಿಯೆಂಟ್ಸ್ನ ನಾನು ಸಪ್ರೇಟ್ ಆಗಿ ತೊಗೊಂಬಂದು ತೋರಿಸ್ತೀನಿ. ನೋಡಿ ಎಲ್ಲರೂ ಮನೇಲಿ ಒಂದು ಡಬ್ಬ ಇರುತ್ತೆ, ಅದರಲ್ಲಿ ಎಲ್ಲ ಮಸಾಲೆನೂ ಐಟಮ್ ಇರುತ್ತೆ. ಅದನ್ನ ನೀವು ನೋಡಿದ್ರೆ ಅದ್ರಲ್ಲಿ ನಿಮಗೆ ಬೇಕಾಗಿರೋ ಪೌಡರ್ ಎಲ್ಲ ಸಿಗುತ್ತೆ. ಕೊರಿಯಂಡರ್ ಪೌಡರ್ ಇದೆ, ಧನಿಯಾ ಪುಡಿ. ನೆಕ್ಸ್ಟ್ ನಿಮಗೆ ಚಿಕನ್ ಮಸಾಲ ಇದೆ. ನಾವು ತಿನ್ನೋ ಚಿಕನ್ ಅದರಿಂದ ಚಿಕನ್ ಮಸಾಲ ಬೇಡ. ಮಟನ್ ಮಸಾಲ ಇದೆ, ಮಟನ್ ಮಸಾಲ ಬೇಡ. ನೆಕ್ಸ್ಟ್ ವಾಂಗಿಬಾತ್ ಮಸಾಲ ಇದೆ, ಅದು ಬೇಡ. ನೆಕ್ಸ್ಟು ಇನ್ನೊಂದು ವಾಂಗಿಬಾತ್ ಮಸಾಲ ಇದೆ. ನಮಗೆ ಬೇಡದೇ ಐಟಮ್ ಎಲ್ಲ ನಾವು ವಿತೌಟ್ ಯೂಸ್ ಮಾಡಿದ್ರೆ ವಾಪಸ್ ಹಾಕಿಬಿಡೋದು ಒಳ್ಳೇದು. ಆದ್ದರಿಂದ ನಮಗೆ ಕೊರಿಯಂಡರ್ ಪೌಡರ್ ಇದೆ, ಇದನ್ನ ಹಾಕೋಕೆ ಮನೇಲಿ ಅವಕಾಶ ಕೊಡದೇ ಇರೋದಿಲ್ಲ. ನಾವು ಸೀಕ್ರೆಟ್ ಆಗಿ ಇದನ್ನ ನಿಮಗೆ ತೋರಿಸ್ತೀವಿ. ಅದಲ್ಲದೆ ಇದ್ರ ಜೊತೆ ಹೇಳ್ಬೇಕಂದ್ರೆ ನೀವು ಮೆಣಸಿನ ಪುಡಿ ಹಾಕಬೇಕು. ನಮ್ಮ ಮನೇಲಿ ಈ ಸದ್ಯಕ್ಕೆ ಮೆಣಸಿನ ಪುಡಿ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಎಲ್ಲರೂ ಮನೇಲಿ ಈ ಮೆಣಸಂತೂ ಇದ್ದೇ ಇರುತ್ತೆ. ಈ ಮೆಣಸಿದ ಮೇಲೆ ಇದು ನಿಮಗೆ ಕುಟಾಣಿ ಅಂತಾರಲ್ಲ, ಇದಂತೂ ಇದ್ದೇ ಇರುತ್ತೆ. ಈ ಮೆಣಸು ತೆಗೆದು ಈ ಕುಟಾಣಿ ಒಳಗೆ ಹಾಕಿ ನೀವು ಚೆನ್ನಾಗಿ ಕುಟ್ಟಿದ್ರೆ ನಿಮಗೆ ಈ ರೀತಿ ಫೈನ್ ಪೌಡರ್ ರೆಡಿ ಆಗುತ್ತೆ. ಇದನ್ನ ನಾನು ನಿಮಗೆ ಸಪ್ರೇಟ್ ಆಗಿ ಹಾಕಿ ತೋರಿಸ್ತೀನಿ, ಯಾಕೆಂದರೆ ಇದನ್ನು ಪ್ರಿಪೇರ್ ಮಾಡ್ತಿರೋ ಚೆಫಿಗೆ ನಾನು ಇದು ಹಾಕೋದು ಇಷ್ಟ ಇಲ್ಲ. ನೆಕ್ಸ್ಟ್ ನೋಡಿ ಇದು ಆಲ್ರೆಡಿ ಆಕ್ಚುಲಿ ನಮಗೆ ಪೇಸ್ಟ್ ತರ ರೆಡಿ ಆಗಿದೆ. ಒಬ್ಬರು ಏನು ಮಾಡ್ತಾರೆ ಡೈರೆಕ್ಟ್ ಚಿಕನ್ ಹಾಕ್ಬಿಟ್ಟು ಚಿಕನ್ ಮೇಲೆ ಮಿಕ್ಸ್ ಮಾಡ್ತಾರೆ. ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು ಮಿಕ್ಸ್ ಮಾಡೋಕ್ಕೆ. ಎಷ್ಟು ಕಷ್ಟ ಆದರೂ ಅದು ಕ್ಲೀನಾಗಿ ಮಿಕ್ಸ್ ಆಗಿರಲ್ಲ. ನೀವು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಇಲ್ಲಿ ಹೇಗೆ ನಿಮಗೆ ಸ್ವಲ್ಪ ಬಬಲ್ ಶೈನಿಂಗ್ ಕಾಣ್ತಿದೆಯೋ ಅದೆಲ್ಲ ಏನು ಕೊಲೆಸ್ಟ್ರಾಲ್ ಅಂತೆಲ್ಲ ಹೋಳಿರುತ್ತೆ ಲೈಟ್ ಆಗಿ, ಯಾಕೆಂದರೆ ಚಿಕ್ಕಣಿ ಅಲ್ವಾ, ಅದರಿಂದ ಕ್ಲೀನಾಗಿ ಈ ಥರ ಸೋಸಾಕ್ಬಿಟ್ಟು ತದನಂತರ ನೀವು ಎಲ್ಲ ಪೀಸ್ನು ಈ ರೀತಿ ಅಪ್ಲೈ ಮಾಡಬೇಕು ಪಾತ್ರೆಗೆ. ನೋಡಿ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಯಾವಾಗಲೂ ಫ್ರಿಜ್ ಓಪನ್ ಮಾಡ್ತಾ ಇರ್ತಾರೆ, ಅದಕ್ಕೆ ಇಲ್ಲಿ ಕೊಟ್ಟಿರೋ ಲಾಕರ್ನ ಯಾವಾಗ ಆನ್ ಮಾಡಿಟ್ಟಿರಿ. ನೆಕ್ಸ್ಟ್ ಪ್ರೊಸೀಜರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಈ ಕಬಾಬ್ನ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಕೆಲವರು ಹೇಳ್ತಾರೆ ನಾವು ಎಷ್ಟೇ ಚೆನ್ನಾಗಿ ಕಲಿಸಿದ್ರು ನಮಗೆ ಹೋಟೆಲ್ ಬರೋ ಕಲರ್ ಬರಲ್ಲ ಅಂತ, ಯಾಕೆಂತಂದ್ರೆ ನೀವು ಆ ರೀತಿ ಪೌಡರ್ನ ಮಿಕ್ಸ್ ಮಾಡಿರೋದಿಲ್ಲ. ಇವಾಗ ನಾನು ಹೇಳೋ ಪೌಡರಿಂದ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ನೊಂದು ಯಾರಿಗೂ ಗೊತ್ತಿಲ್ಲ ಇರೋ ಮಾಹಿತಿ ಏನಂದರೆ ಮೊಸರು ಹಾಕೋದ್ರಿಂದ ಬರೋ ಟೇಸ್ಟು ನಾರ್ಮಲ್ ಕಬಾಬಿಗೆ ಬರಲ್ಲ. ಬೇಕಾದರೆ ನೀವು ಸಪ್ರೇಟ್ ಒಂದು 5 ಪೀಸಿಗೆ ಮೊಸರನ್ನ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಬೇಯಿಸಿ ಟೇಸ್ಟ್ ಮಾಡಿ ನೋಡಿ. ಬೇಯಿಸಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋದ್ರಿಂದ ನಿಮಗೆ ಹೆಚ್ಚುವರಿ ಟೇಸ್ಟ್ ಬರುತ್ತೆ. ಆದ್ದರಿಂದ ಏನೋ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಬೇಡಿ. ನಾನು ಹೇಳ್ತಿದ್ದಾಗ ಚೀಫು ತೆಗೆದು ಈಗ ರೆಡಿ ಆದರು. ನೋಡಿ ಹೇಗೆ ಅಪ್ಲೈ ಮಾಡ್ತಿದ್ದಾರೆ ಅಂತ ನೋಡಿ. ನಾವು ಆಲ್ರೆಡಿ ಮೊಸರು ಹಾಕಿದ್ದೀವಿ, ಪೂರ್ತಿ ಕ್ಲೀನಾಗಿ ಮಿಕ್ಸ್ ಆಗ್ತಾ ಇದೆ.
ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂದರೆ ನಿಮ್ಮ ಮನೇಲಿ ಏನಾದರೂ ಕರ್ಬೇವು ಸೊಪ್ಪು ಇದ್ದರೆ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿಬಿಡಿ. ಅದರಿಂದ ನಿಮ್ಮ ಟೇಸ್ಟ್ ಇನ್ನೂ ಜಾಸ್ತಿ ಸಿಗುತ್ತೆ. ಈ ಕಲರ್ ಫುಲ್ ರೆಡಿ ಇಲ್ಲ, ಈಗ ಸ್ವಲ್ಪ ಕೇಸರಿ ಎಲ್ಲ ಮಿಕ್ಸ್ ಆಗಿರೋ ಥರ ಇದೆ. ಯಾಕೆಂತಂದರೆ ನಾವು ಸಡನ್ ಆಗಿ ರೆಡಿ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಎಲ್ಲ ಪೌಡರ್ನ ತರಕಾಗಿಲ್ಲ. ನೀವು ನಾನು ಹೇಳೋ ಎಲ್ಲ ಪೌಡರ್ನ ಹಾಕಿ ಅದರಿಂದ ಕ್ಲೀನಾಗಿ ಬರುತ್ತೆ. ಎಲ್ಲ ಆದಮೇಲೆ ಈ ರೀತಿ ಇಟ್ಟು ಇದಕ್ಕೆ ಒಂದು ಫೈನ ಈ ಥರ ಒಂದು ಪ್ಲೇಟ್ ಇದೆ ಇರುತ್ತೆ. ಅದೇ ಪ್ಲೇಟೆಲ್ಲ ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾವ ತಟ್ಟೆ ನೀವು ಚಿಕನ್ ಇಟ್ಟಿರ್ತೀರೋ ಅದನ್ನ ಕ್ಲೋಸ್ ಮಾಡಿ. ಆಫ್ಟರ್ ಅರ್ಧ ಗಂಟೆ ನಾನು ಮತ್ತೆ ವಿಡಿಯೋ ಶೂಟ್ ಮಾಡ್ತೀನಿ, ಬೇಯಿಸಿ ಟೇಸ್ಟ್ ಹೇಗಿರುತ್ತೆ ಅಂತ. ನಾನು ತಿನ್ನಲ್ಲ, ನಮ್ಮ ಅಪ್ಪನ ಹತ್ರ ತಿನ್ನಿಸಿ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಹೇಳಿದ್ನಲ್ಲ ನಂದು ಸಪ್ರೇಟ್ ಮಸಾಲೆ ಹಾಕ್ತೀನಿ ಅಂತ. ಆದರೆ ಆ ಸಪ್ರೇಟ್ ಮಸಾಲೆ ಹಾಕೋದು ನನಗೆ ಮಾತ್ರ ಗೊತ್ತು, ನಮ್ಮ ಮನೆ ಇರೋ ಕುಟುಂಬದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನಾನು ಅವ್ರು ನೋಡ್ತಿದ್ದಾರಲ್ಲ ಅಂತ ನೋಡ್ಬಿಟ್ಟು ಸಪ್ರೇಟಾಗಿ ಬಂದುಬಿಟ್ಟು ನಾನು ನಿಮ್ಗೆ ಆಗಲೇ ತೋರಿಸಿದ್ದು ಕೊರಿಯಂಡರ್ ಪೌಡರ್ ಅಂದರೆ ಧನಿಯಾ ಪುಡಿನ ಈಗ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇನ್ನೂ ಹೆಚ್ಚುವರಿ ಮಸಾಲ ಕೂಡ ನಾನು ಹಾಕ್ತಿದ್ದೆ, ಆದರೆ ಅವೆಲ್ಲ ಸದ್ಯ ಟೈಮಿಗೆ ಸಿಗದೇ ಇರೋ ಕಾರಣ ಬರೀ ಧನಿಯಾ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ನನಗೆ ಬೇಕಾಗಿರೋದು ಮೆಣಸಿನ ಪುಡಿ. ಅದೇ ಮೆಣಸಿನ ಪುಡಿ ನನಗೆ ಕೈ ಸಿಗದೇ ಇರೋದ್ರಿಂದ ನಾನು ಮೆಣಸನ್ನೇ ತೆಗೆದುಬಿಟ್ಟು ಅದನ್ನೇ ಪೌಡ್ರ್ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಈಗ ಕುಟ್ಟಣಿಯಲ್ಲಿ ಕುಟ್ಟೋ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ. ಹೀಗೆ ಕುಟ್ಟಣಿಯಲ್ಲಿ ಕುಟ್ಟಿ ಅದು ತದನಂತರ ನನಗೆ ಪೌಡ್ರ್ ರೆಡಿ ಆಗೋದ್ರಿಂದ ನಾನು ಅದು ಮಾಡಬೇಕಾಗುತ್ತೆ. ನೋಡಿ ಎಲ್ಲ ಕ್ಲೀನಾಗಿ ತೊಗೊಂಡು ನಾನು ವಾಪಸ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಎತ್ತಿಡ್ತಾ ಇದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ನಾನು ಮೆಣಸಿನ ಪೌಡ್ರ್ ಹಾಕಿರಬೇಕು. ನೋಡಿ ಹಾಕಿದ ಧನಿಯಾ ಪುಡಿನ ಈಗ ಆಲ್ರೆಡಿ ನಾನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಥರ ನೀವು ಕೂಡ ಕ್ಲೀನಾಗಿ ಒಂದು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಒಂದು ಟೇಸ್ಟ್ ಅನ್ನೋದು ಅದೆಲ್ಲ ಅಪ್ಗ್ರೇಡ್ ಆಗ್ಬೋದು. ಮೆಣಸಿನ ಪುಡಿ ಎಲ್ಲೇ ಇಟ್ಕೊಂಡೋಗಿ ಎಲ್ಲೈತೆ ಬಾಕ್ಸಲ್ಲಿ ಮಾಡಿಟ್ಟಿದ್ದೀನಿ, ನೋಡ್ತೀನಿ. ಸರಿ ಐತೆ ಅಂದ್ಬಿಡು, ಹೇಳಲ್ಲ ಕೇಳಲ್ಲ. ಚಿಕನ್ ಸಾರ್ ಕೆಳಗಡೆ ಇರೋದು ಮುದ್ದೆ ಇಟ್ಟು ನನಗೆ ಗೊತ್ತಿರಲಿಲ್ಲ ಮನೇಲಿ ಮೆಣಸಿನ ಪುಡಿ ಇದೆ ಅಂತ. ನೀವು ಕೂಡ ಕೇಳಿಸ್ಕೊಂಡ್ರಲ್ಲ, ಅದಕ್ಕೆ ನಾನು ಕುಟ್ಟೋಕ್ಕಿಂತ ಮುಂಚೆನೇ ವೇಸ್ಟ್ ಯಾಕೆ ಅಂತ ವಾಪಸ್ ಮೆಣಸನ್ನೆಲ್ಲ ತೆಗೆದು ಮೆಣಸಿನ ಡಬ್ಬಕ್ಕೆ ಹಾಕ್ಬಿಟ್ಟೆ. ಇದರಿಂದ ನನಗೆ ಮೆಣಸಿನ ಪೌಡ್ರನ್ನ ಸಿಕ್ತು. ನನ್ನ ಪ್ಲ್ಯಾನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡು ವಾಪಸ್ ಆ ಸಣ್ಣ ಡಬ್ಬದ ಮುಚ್ಚಳ ಕ್ಲೋಸ್ ಮಾಡಿ ಈಗ ನಾನು ಮೆಣಸಿನ ಪೌಡ್ರ್ ಹೊರಟೆ. ನೋಡಿ, ನಾನು ಅಷ್ಟೆಲ್ಲ ಕಷ್ಟ ಮಾಡೋದು ಬೇಡ ಅಂತ ಆಲ್ರೆಡಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಲಯನ್ ಡೇಟ್ಸ್ ಹನಿ ಡಬ್ಬದಲ್ಲಿ, ಅಂದರೆ ಲಯನ್ ಡೇಟ್ಸ್ ಮಿಕ್ಸ್ಡ್ ಫ್ರೂಟ್ ಜಾಮ್ ಆ ಡಬ್ಬದಲ್ಲಿ ರೆಡಿ ಆಗಿದೆ. ಇದ್ರ ಜಾದು ಏನು ಅಂತ ನಿಮಗೆ ಸದ್ಯದಲ್ಲೇ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಮೆಣಸಿನ ಪೌಡ್ರ್ ಕೇಳಿದ್ದು ಗೊತ್ತು, ಅದು ಯಾಕೆ ಕೇಳ್ತೀನಿ ಅಂತ ಅವ್ರಿಗೂ ಗೊತ್ತಿಲ್ಲ. ಯಾರಾದರೂ ನೋಡ್ತಿದ್ದಾರೆ ಅಂತ ಚೆಕ್ ಮಾಡಿ ನಾನೀಗ ಆ ಕಲಸಿಟ್ಟಿರೋ ಕಬಾಬ್ಗೆ ಮೆಣಸಿನ ಪೌಡ್ರ್ ಹಾಕೋ ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಸಾಧಿಸ್ದೆ ಕೂಡ. ಏಕೆಂದರೆ ನನ್ನ ಪ್ಲ್ಯಾನ್ ಯಾವಾಗಲೂ ನಾನು ಇದೇ ರೀತಿ ವರ್ಕೌಟ್ ಮಾಡ್ತೀನಿ. ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕಿ ನೀವು ಆಫ್ಟರ್ ಕೂಡ ತಿನ್ನಬೇಕಾದ್ರೂ ಮೆಣಸಿನ ಪೌಡ್ರ್ ಹಾಕಬೇಕು. ಅದಲ್ಲದೆ ನಾನು ಕ್ಲೀನಾಗಿ ಫಸ್ಟು ಮೆಣಸಿನ ಡಬ್ಬನೇ ಹಾಕ್ಬಿಟ್ಟು ಈಗ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಎಷ್ಟು ಕಲಿಸ್ತೀವೋ ಅದ್ರ ಸ್ಟ್ರಕ್ಚರು, ಅದರ ಟೇಸ್ಟು, ಅದ್ರ ಸುಗಂಧ ಅಷ್ಟು ನಮಗೆ ಕ್ಲಿಯರಾಗಿ ಒಂದೊಂದು ನೋಡ್ಬೋದು. ಅದಕ್ಕೆ ನೀವು ಕೂಡ ಇದೇ ರೀತಿ ಕ್ಲೀನಾಗಿ ಕಲಿಸೋದ್ರಿಂದ ಕ್ಲೀನಾಗಿ ಟೆಕ್ಸ್ಚರ್ ಅನ್ನೋದು ನೀವು ತಿಂತಿದ್ರೆ ಯಾವ ರೀತಿ ಅಂತ ಗೊತ್ತಾಗುತ್ತೆ. ನಂತರ ಕ್ಲೋಸ್ ಮಾಡಿಬಿಟ್ಟೆ. ಹಾಡು ಹೇಳ್ಕೊಡ್ತೀನಿ ಹೇಳು. ಚಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದರೂ ಕೊಡ್ತೀಯಾ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯಾ. ಹೇಳು ನೆಕ್ಸ್ಟ್ ನೋಡೋದಾದರೆ ಇದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಬಾಣಲೆ ಅಥವಾ ಏನು ಬೇಸನ್ ಇರುತ್ತೋ ಅದರಲ್ಲಿ ಎಣ್ಣೆನ ಹಾಕಿ ಕಾಯಕ್ಕಿಡಬೇಕು. ನೀವು ಲೋ ಫ್ಲೇಮಲ್ಲಿ ಆದರೂ ಇಡ್ಬೋದು, ಹೈ ಫ್ಲೇಮಲ್ಲಿ ಆದರೂ ಇಡ್ಬೋದು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗುತ್ತೆ. ಅದೇ ರೀತಿ ನಾನು ಕೂಡ ಹೈ ಫ್ಲೇಮಲ್ಲಿ ಇಟ್ಟೆ. ನೀವು ಕೂಡ ಯಾವ ರೀತಿ ಆಗುತ್ತೋ ಆ ರೀತಿ ಒಂದು ಟ್ರೈ ಮಾಡಿ. ನೀವು ಕೂಡ ಇದೇ ರೀತಿ ಒಂದೊಂದೇ ಸ್ಪೂನಲ್ಲಿ ಒಂದೊಂದೇ ಪೀಸ್ನ ತೊಗೊಂಡು ಕ್ಲೀನಾಗಿ ಎಣ್ಣೆ ಒಳಗಡೆ ಡಿಪ್ ಮಾಡಬೇಕು. ನೋಡಿ ಎಷ್ಟು ವೈಟಾಗಿ ನಮಗೆ ಬಬಲ್ ಅನ್ನೋದು ಬರ್ತಾ ಇದೆ. ಅದೇ ನೀವು ನೋಡಿದ್ರೆ ಒಂದೊಂದು ಎಣ್ಣೆ ಏನಾದರೂ ಕೆಟ್ಟೋಗಿದ್ರೆ ಅದೆಲ್ಲ ಅಷ್ಟು ನಮಗೆ ಬರೋದಿಲ್ಲ. ಅದನ್ನು ಕೂಡ ನೀವು ತಿನ್ನಬೇಕಾದ್ರೆ ಎಲ್ಲದನ್ನು ಅಬ್ಸರ್ವ್ ಮಾಡಬೇಕಾದ ಅವಶ್ಯಕತೆಯಾಗಿರುತ್ತೆ. ಇದೇ ರೀತಿ ಒಂದೊಂದೇ ನಿಧಾನಕ್ಕೆ ಡಿಪ್ ಮಾಡೋದ್ರಿಂದ ಕ್ಲೀನಾಗಿ ಒಂದು 360 ಡಿಗ್ರಿಯಾಗಿ ಚಿಕನ್ ಅನ್ನೋದು ಬೇಯುತ್ತೆ.
ಅದೇ ರೀತಿ ನೀವು ಕೂಡ ಒಂದು ಒಬ್ಬೆಗೆ ಅಂದರೆ ನೀವು 10 ಟೈಮ್ ಎಷ್ಟು ಹಾಕ್ಬೋದು ಮ್ಯಾಕ್ಸಿಮಮ್ಮು ಅಥವಾ ನೀವು ಮಿನಿಮಮ್ ಎಷ್ಟು ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಇದೇ ರೀತಿ ಎಣ್ಣೆಗೆ ಹಾಕಬೇಕಾಗತ್ತೆ. ಅದೇ ರೀತಿ ಎಣ್ಣೆಗೆ ಹಾಕಿ ನಿಮಗೆ ಗೊತ್ತಿರೋ ಹಾಗೆ ಸಾಧಾರಣವಾಗಿ ಎಷ್ಟು ಟೈಮ್ ಡಿಪ್ ಮಾಡ್ತೀವಿ ನೋಡಿ, ಒದ್ದು ಹೇಗೆ ಕ್ಯಾಮ್ರಾಗೆ ಹೊಡಿತಿದೆ ಅಂತ ಅಷ್ಟು ಹೀಟಾಗಿದೆ ಎಣ್ಣೆ. ನೋಡ್ತಿರ್ಬೋದು ನೀವು ಎಷ್ಟು ಪೀಸ್ ಬೇಗಿದೆ ಅಂತ. ಹೀಗೆ ನೀವು ಕ್ಲೀನಾಗಿ ಸೌಟಲ್ಲಿ ಒಂದು ರಿಮೂವ್ ಅಥವಾ ರೊಟೇಷನ್ ಮಾಡ್ತಾ ಹೇಗೆ ಬರ್ತಿದೆ ನೋಡಿ. ಇದೇ ರೀತಿ ನೀವು ಕೂಡ ಮಾಡೋದ್ರಿಂದ ಕ್ಲೀನಾಗಿ ಒಂದು ಚಿಕನ್ ಅನ್ನೋದು ಬೇಯುತ್ತೆ. ಆವಾಗ ಪ್ರತಿಯೊಂದೂ ಒಂದೊಂದು ಪೀಸ್ನ ನೀವು ನೋಡಿ ಹೊರಗಡೆ ತೆಗಿಬೇಕಾಗುತ್ತೆ. ಇದರಿಂದ ಕ್ಲೀನಾಗಿ ನಿಮ್ಮ ಒಂದು ಚಿಕನ್ ಬೆಂದಿರುತ್ತೆ. ಇದೇ ರೀತಿ ನೋಡಿ ಬೆಂದಿರೋ ಚಿಕನ್ನ ಕ್ಲೀನಾಗಿ, ಅಂದರೆ ನಮ್ಮದು ಇನ್ನೂ ನೀವು ನೋಡಿದ್ರೆ ಕಲರ್ ಹಾಗೇ ಇದೆ. ಒಬ್ಬೊಬ್ಬರು ಫುಲ್ಲು ರೋಸ್ಟ್ ಮಾಡ್ತಾರೆ. ನಿಮಗೆ ಯಾವ ರೀತಿ ಬೇಕು ಅಂತ ನೀವು ತಗೊಳ್ಳಿ. ತದನಂತರ ಈ ಥರ ಒಂದು ಬೇಷನ್ಗೆ ಅಥವಾ ಜಾಲರಿ ಟೈಪ್ ಇರೋದಕ್ಕೆ ಹಾಕಿದ್ರೆ ನಿಮಗೆ ಎಣ್ಣೆ ಎಲ್ಲ ಕೆಳಗಡೆ ಇಳಿದೋಗುತ್ತೆ. ಆದಷ್ಟು ಅಂತರದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡಿ. ಹಾಗೆ ಇದೇ ರೀತಿ ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಒಂದೊಂದೇ ಪೀಸ್ನ ಡಿಪ್ ಮಾಡಿ ಈ ಥರ ರಿಮೂವ್ ಮಾಡಬೇಕಾಗತ್ತೆ. ಆವಾಗಲೇ ಒಂದು ನಿಮಗೆ ಇಷ್ಟವಾದ ಸವಿಯಾದ ಚಿಕನ್ ಅನ್ನೋದು ನಿಮಗೆ ದೊರೆಯುತ್ತೆ. ಹಾಗೆ ಚಿಕನ್ ಕಬಾಬ್ ಅನ್ನೋದು ನೀವು ಎಷ್ಟು ಶ್ರಮ ಹಾಕ್ತೀರಾ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕನ್ಸಿಸ್ಟೆನ್ಸಿಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ. ನೀವು ಕ್ಲೀನಾಗಿ ಮಾಡಿದ್ರೆ ನಿಮಗೆ ಹೋಟೆಲ್ ಟೇಸ್ಟ್ಗಿಂತ ಚೆನ್ನಾಗೇ ಬರುತ್ತೆ. ಆ್ಯಕ್ಚುಲಿ ಇನ್ನೊಂದು ಹೇಳೋದಾದರೆ ಯಾಕೆ ನಮಗೆ ರೆಡ್ ಬರೋಲ್ಲ ಅಂತ ಹೇಳ್ತೀನಿ. ಏಕೆಂದರೆ ಹೋಟೆಲಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾರೆ. ನೀವು ಆದಷ್ಟು ಅದನ್ನು ರಿಮೂವ್ ಮಾಡಿ ಈ ಥರ ನ್ಯಾಚುರಲ್ ಕಲರ್ ತಿನ್ನೋಕ್ಕೆ ಆದಷ್ಟು ಪ್ರಯತ್ನ ಪಡಿ. ಇದರಿಂದ ನಮಗೆ ಹೆಲ್ತ್ ಅನ್ನೋದು ಹೆಚ್ಚಾಗಿ ಸಿಗುತ್ತೆ. ನೋಡಿ, ಇದು ನಮಗೆ ಫೈನಲ್ ಔಟ್ಪುಟ್ ಬಂದಿರೋದು. ಇದೇ ರೀತಿ ಕಬಾಬು ನೀವು ಹತ್ರದಿಂದ ನೋಡ್ತಿರ್ಬೋದು ಎಷ್ಟು ಮೆಲ್ಟ್ ಆಗಿದೆ, ಎಷ್ಟು ಶೈನಿಯಾಗಿ ಹೊಳಿತಿದೆ, ಎಷ್ಟು ಎಣ್ಣೆ ಇದೆ ಅಂತ ಇದನ್ನು ನಾವು ಕೂಡ ನೋಡ್ಬೋದು. ಹಾಗೆ ಹಬೆ ಅನ್ನೋದು ನಮಗೆ ಈಗಲೂ ಕೂಡ ಬರ್ತಾಯಿದೆ. ಅಷ್ಟು ನಮಗೆ ಚಿಕನ್ನು ಹೀಟ್ ಅನ್ನೋದು ಹಿಡ್ಕೊಂಡಿದೆ.